ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ ಫ್ರೆಂಡ್ಸ್. ಇವತ್ತು ಶನಿವಾರ, ಗಂಟೆ 8:35 ಆಯಿತು. ಈಗ ಬ್ಲಾಗ್ನ ಶುರು ಮಾಡಿದ್ದೀನಿ. ಸೊ ರೆಡಿ ಆಗಿದ್ದೀವಿ. ಇಲ್ಲಿ ನೋಡಿ, ತನ್ನೂ ರೆಡಿ, ನಾನು ರೆಡಿ, ಹಾಗೆಯೇ ಲಗೇಜ್ ಕೂಡ ರೆಡಿ. ಯಾಕೆ ಚಿನ್ನ? ಸೊ ಫ್ರೆಂಡ್ಸ್, ನಾವು ಊರಿಗೆ ಹೋಗ್ತಾ ಇದ್ದೀವಿ. ನೈಟು ಹೋಗ್ತಾ ಇದ್ದೀವಿ. ಇವಾಗ 10:30 11 ಗಂಟೆಗೆ ಬಸ್ಸಿಗೆ ಕೂತ್ಕೊಂಡ್ರೆ 5 ಗಂಟೆ ಅಷ್ಟೊತ್ತಿಗೆ ಊರಿಗೆ ಹೋಗ್ತೀವಿ. ಊರಿಗೆ ಹೋಗಿ ಅಮ್ಮನ ಮನೆಗೆ ಹೋಗಿ ರೆಡಿಯಾಗಿ ಮದುವೆಗೆ ಹೋಗಬೇಕು. ಅಮ್ಮ ಅಕ್ಕ ಆಲ್ರೆಡಿ ಮದುವೆಗೆ ಹೋಗಾಗಿದೆ, ಅರಸೀಕೆರೆಗೆ ಹೋಗಿದ್ದಾರೆ. ನಾವು ಹೋಗ್ಬಿಟ್ಟು ಬ್ಯಾಗು ಲಗೇಜ್ ಎಲ್ಲ ಇದೆಯಲ್ವ, ಅದನ್ನೆಲ್ಲ ಎತ್ಕೊಂಡು ಚೌಟ್ರಿಗೆ ಹೋದರೆ ಸರಿಯಾಗಲ್ಲ. ಹಂಗಾಗಿ ಇದನ್ನೆಲ್ಲ ಇಟ್ಬಿಟ್ಟು ರೆಡಿಯಾಗಿ ಮನೆಯಿಂದ ಆಮೇಲೆ ಅರಸೀಕೆರೆಗೆ ನಾವು ಬಸ್ ಹತ್ತೀವಿ. ಹಸ್ಬೆಂಡ್ ಬರ್ತಾ ಇಲ್ಲ, ನಾನು ತನು ಇಬ್ಬರೇ. ಅವ್ರನ್ನೂ ಕರ್ಕೊಂಡೋಗಿದ್ರೆ ಚೆನ್ನಾಗಿರೋದು. ಮತ್ತು ನಾನೀಗ ಹೋದರೆ ಒಂದು 22 24 ತನಕ, 22ಕ್ಕೆ ಮದುವೆ ಇದೆ. ಅದೆಲ್ಲ ಮುಗಿಸ್ಕೊಂಡು 24 25ಕ್ಕೆ ಬರ್ತೀನಿ. 24ಕ್ಕೆ ತನು ಸ್ಕೂಲ್ ಶುರುವಾಗುತ್ತೆ. ಅಷ್ಟರಲ್ಲಿ ಬರಬೇಕು. ಈಗಾಗಲೇ ಲೇಟ್ ಆಗಿದೆ ಊರಿಗೆ ಹೋಗೋದಕ್ಕೆ, ಹಂಗಾಗಿ ಇನ್ನೂ ಲೇಟ್ ಆದರೆ ಮತ್ತೆ ಸರಿ ಹೋಗಲ್ಲ ಅಂಥೇಳಿ ಹೊರಟಿದ್ದೀನಿ. ಮದುವೆ ಬೇರೆ ಇದೆಯಲ್ವ ಅಂಥೇಳಿ. ಮಧ್ಯಾಹ್ನ ತನಕ ನನ್ನ ಹಸ್ಬೆಂಡ್ಗೆ ಕೇಳಿದು ಬಾ ಅಂತ ಹೇಳ್ಬಿಟ್ಟು, ಬಟ್ ಅವರು ಇಲ್ಲ, ಅದು ಇದು ಕೆಲಸ ಕಮಿಟ್ಮೆಂಟ್ ಎಲ್ಲ ಇದೆ ಅಂತಂದರು. ಹಾಗಾಗಿ ನಾನು ತನು ಇಬ್ಬರೇ ಹೊರಟಿದ್ದೀವಿ. ನೈಟ್ ಜರ್ನಿ ಮಾಡ್ತಾಯಿದ್ವಿ. ತುಂಬ ಸಲ ನೈಟ್ ಜರ್ನಿ ಮಾಡಿದ್ದೀವಿ, ಆದರೂ ಏನು ತೊಂದರೆ ಇಲ್ಲ. ಒಟ್ಟಾರೆಯಾಗಿ ಈ ಸಲ ಏನೋ ಒಂಥರ ಬೇಜಾರಾಗ್ತಿದೆ. ಓಕೆ, ಲಗೇಜ್ ಎಲ್ಲ ರೆಡಿ. ಒಂದು 3 ಬ್ಯಾಗ್ ಇದೆ. ನನ್ನ ಹಸ್ಬೆಂಡ್ ಬಂದು ಬಸ್ಸಿಗೆ ಕೂರಿಸ್ಬಿಡ್ತಾರೆ. ಬ್ಯಾಗೆಲ್ಲ ಇಟ್ಕೊಟ್ಟು ನಾವು ಹೋಗ್ತಾ ಇರೋದು. ಬೆಳಗ್ಗೆ 5 ಗಂಟೆ ಅಷ್ಟೊತ್ತಿಗೆ ಮನೆ ತಲುಪ್ತೀವಿ. ಆಮೇಲೆ ಹೋಗಿ ರೆಡಿಯಾಗಿ ಹೋಗೋದು ಅಂತ ಅಂದ್ಕೊಂಡಿದ್ದೀವಿ. 8:30ಗೆ ಏನು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟ ಶಾಪಿಂಗ್ ಇದೆ. ಬ್ಯಾಂಗಲ್ಸ್ ತೊಗೊಂಡಿಲ್ಲ ಇನ್ನು ನಾನು, ಬಳೆಗಳು ತೊಗೋಬೇಕು. ಐಬ್ರೋಸ್ ಕೂಡ ಮಾಡಿಸ್ಕೊಳ್ಳಿಲ್ಲ. ಇಲ್ಲ, ಇಲ್ಲಿಂದ ಮಳೆಯಲ್ಲಿ ಯಾರು ಹೋಗ್ತಾರೆ ಅಷ್ಟು ದೂರ ಅಂತ ಅಂದ್ಕೊಂಡು ಹೋಗಲಿಲ್ಲ. ಪರವಾಗಿಲ್ಲ, ಐಬ್ರೋಸ್ ಏನು ನಂದು ಮಾಡಿಸಿರೋ ಥರನೇ ಕಾಣಿಸುತ್ತೆ, ಹಾಗಾಗಿ ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಹೂ ತೊಗೋಬೇಕು, ದಿಂಡು ಬರುತ್ತಲ್ಲ, ಅದನ್ನು ತೊಗೋಬೇಕು ಅಂದ್ಕೊಂಡಿದ್ದೀನಿ. ಇಷ್ಟೊತ್ತಲ್ಲಿ ಸಿಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಲೇಟ್ ಮಾಡ್ತಾಯಿದ್ದಾರೆ. 8:30 ಆಗೋಯ್ತು, ಲೇಟ್ ಮಾಡ್ತಾಯಿದ್ದಾರೆ. ನಾಯಿಗಳು ಕಾಟ ಬೊಗಳ್ತಾನೆ ಇರುತ್ತೆ ನಾಯಿಗಳು. ಹಾಗೆ ಮನೆಯೆಲ್ಲ ಕ್ಲೀನ್ ಆಗಿದೆ. ಅಂದರೆ ರೈಸ್ ಒಂದಿದೆ ಅಷ್ಟೇನಲ್ಲಿ. ರೈಸು ಫ್ರಿಜ್ಜಲ್ಲಿ ಒಂಚೂರು ಗೊಜ್ಜಿದೆ. ನನ್ನ ಹಸ್ಬೆಂಡ್ ಬಿಸಿ ಮಾಡ್ಕೊಂಡು ತಿಂತಾರೆ. ಪಾತ್ರೆ ಎಲ್ಲ ತೊಳೆದು ಹಾಗೆ ಇಟ್ಟಿದ್ದೀನಿ. ಇದನ್ನೆಲ್ಲ ಒಂಚೂರು ಜೋಡಿಸ್ಬೇಕು ಅವ್ರು ಬರೋ ಅಷ್ಟರಲ್ಲಿ. ಓಕೆ ಫ್ರೆಂಡ್ಸ್, ಬ್ಲಾಗ್ ನೋಡ್ತಾ ಇರಿ. ಫ್ರೆಂಡ್ಸ್, ಹಾಗೆಯೇ ಈ ಕುರ್ತಾ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಮೀಶೋದಿಂದ ತೊಗೊಂಡಿದ್ನಲ್ವ, ಅದೇ ಕುರ್ತಾ. ಲೆಗ್ಗಿಂಗ್ ವೈಟ್ ಇತ್ತು ಹಳೆದೇನೆ, ಅದನ್ನೇ ಹಾಕ್ಕೊಂಡಿದ್ದೀನಿ. ಜರ್ಕಿನ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಮಳೆ ಇರೋದ್ರಿಂದ ಚಳಿ ಇರುತ್ತೆ ಅಂತೇಳಿ. ನೈಟ್ ಜರ್ನಿ ಅಂತ ಹೇಳ್ಬಿಟ್ಟು ಈ ಜರ್ಕಿನ್ ಹಾಕ್ಕೊಂಡಿದ್ದೀನಿ. ಓಕೆ, ರೆಡಿ. ನನ್ನ ಹಸ್ಬೆಂಡ್ ಬರಬೇಕಷ್ಟೇ, ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನೊಂದು 1/4 ಗಂಟೆ ಆಗುತ್ತೆ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ 9 ಗಂಟೆ ಆಗುತ್ತೋ ಏನೋ ಗೊತ್ತಿಲ್ಲ. ಓಕೆ, ನಾವು ಆನ್ ದ ವೇಯಲ್ಲಿ ಸಿಗ್ತೀವಿ. ಫ್ರೆಂಡ್ಸ್, ಸಣ್ಣ ಪುಟ್ಟ ಶಾಪಿಂಗ್ ಎಲ್ಲ ಇಲ್ಲೇ ಕೋಣನಕುಂಟೆ ಕ್ರಾಸಲ್ಲೇ ಮುಗಿಸ್ಕೊಂಡೆ. ಅದನ್ನೆಲ್ಲ ತೊಗೊಂಡು ಆಮೇಲೆ ಈಗ ಸೀದಾ ಹೋಗ್ತಾ ಇದ್ದೀವಿ ಮೆಜೆಸ್ಟಿಕ್ ಕಡೆ. ಅಲ್ಲಿ ಹೋಗ್ತಾನೆ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಇಲ್ಲೇ ಯಡಿಯೂರ ಹತ್ರ ಒಂದು ದೋಸೆ ಮಾರ್ತಾರೆ, ಅಲ್ಲಿ ದೋಸೆ ತಿಂತಾಯಿದ್ದೀವಿ. ನಾನು ತನು ಇಬ್ಬರೂ ಮಸಾಲೆ ದೋಸೆ ತೊಗೊಂಡು ಆಮೇಲೆ ಒಂದು ಹಾಫ್ ಚಿತ್ರಾನ್ನನೂ ಕೂಡ ತೊಗೊಂಡ್ವಿ. ಅಂದರೆ ಒಂದು ಚಿಕ್ಕ ಸೈಜ್ ಇರುತ್ತೆ ದೋಸೆ, ಸಾಕಾಗಲ್ಲ ಅಂಥೇಳಿ ಹಾಫ್ ಚಿತ್ರಾನ್ನನೂ ತಿಂದ್ಕೊಂಡ್ವಿ. ಮನೇಲೇ ಮಾಡಿದ್ದೆ, ರೈಸ್ ಇತ್ತು. ಇನ್ನೊಂದು ಸ್ವಲ್ಪ ರೈಸ್ಗೆ ಇಟ್ಟಿದ್ರೆ ಆಗೋದು. ನನ್ನ ಹಸ್ಬೆಂಡ್ ಹೊರಗಡೆನೇ ಕೊಡಿಸ್ತೀನಿ ಅಂತಂದರು ಅಂತೇಳಿ ಅಲ್ಲಿಂದನೇ ತಿಂದ್ಕೊಂಡು ಈಗ ಸೀದಾ ನಾವು ಮೆಜೆಸ್ಟಿಕ್ ಕಡೆ ಹೋಗ್ತಾ ಇದ್ದೀವಿ. ತಿಂದ್ಕೊಂಡು ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲೇ 10 ಕಾಲ ಆಗೋಯಿತು. ಆಮೇಲೆ ಈಗ ನಾವು ಮೆಜೆಸ್ಟಿಕ್ ಹತ್ರ ಹೋಗ್ತಾ ಇದ್ದೀವಿ.
ಅಲ್ಲೊಳಗೆ ಹೋಗ್ರಿ, ಅಲ್ಲೇ ಬಸ್ ಇದೆ. ಬರದಾ ಬಾಯ್, ಹುಷಾರು. ಫ್ರೆಂಡ್ಸ್, ಗಂಟೆ ಈಗ 11 ಕಾಲು ಆಯಿತು. ನಾವು 11 ಕಾಲಿಗೆ ಮೆಜೆಸ್ಟಿಕ್ಕಲ್ಲಿ ಬಂದು ಬಸ್ ಹತ್ತು ಕೂತಿದ್ದೀವಿ. ಅಂದರೆ ನನ್ನ ಹಸ್ಬೆಂಡು ಫುಲ್ಲು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಒಳಗಡೆ ಬಿಡಲಿಲ್ಲ, ಅಲ್ಲೇ ಎಂಟ್ರೆನ್ಸಲ್ಲಿ ಬಿಟ್ಟರೆ ಸ್ವಲ್ಪ ಮುಂದೆ ಹೋದರೆ ಬಸ್ ಇರುತ್ತೆ ಚಿಕ್ಕಮಂಗ್ಳೂರ್ದು. ಹಂಗಾಗಿ ನಾನು ತನು ಇಬ್ಬರೇ ಮುಂದೆ ಹೋಗಿ ಈಗ ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ. ಸುಮಾರು 11:15ಗೆ ಬಸ್ಸು ಹೊರಟಿದ್ದು. ಒಂದು ಕಾಲು ಗಂಟೆ ಹಾಗೆ ಕೂತ್ಕೊಂಡ್ವಿ. ಅಂದರೆ ಬಸ್ ಫುಲ್ಲು ರಶ್ ಇತ್ತು, ಜನ ಎಲ್ಲ ತುಂಬ ಜನ ಇದ್ದರು, ಲೇಡೀಸ್ ಕೂಡ ತುಂಬ ಜನ ಇದ್ದರು. ಚಿಕ್ಕ ಸೀಟ್ ಸಿಕ್ತು. ನಾನು ತನು ಸಲ ದೊಡ್ಡ ಸೀಟಲ್ಲಿ ಕುತ್ಕೊಂಡ್ಬಿಡ್ತೀವಿ, ಅಂದರೆ ಸ್ವಲ್ಪ ಮಲ್ಕೊಂಡು ಹೋಗ್ಬೋದಲ್ವ ತನು ಅಂತ ಹೇಳ್ಬಿಟ್ಟು ಉದ್ದ ಸೀಟ್ ತೊಗೊಳ್ತೀವಿ. ಬಟ್ ಇವತ್ತು ಸಿಗಲಿಲ್ಲ, ಚಿಕ್ಕ ಸೀಟಲ್ಲೇ ಕೂತ್ಕೊಂಡ್ವಿ. ಇವಾಗ ನಾವು ಚಿಕ್ಕಮಂಗ್ಳೂರು ತಲುಪಿದ್ದೀವಿ. ನಾವು 11:15 ಕೂತಿದ್ದು, ಬರೋ ಅಷ್ಟೊತ್ತಿಗೆ ಸುಮಾರು 5:15 ಮಾಡಿಬಿಟ್ಟ. ಅಲ್ಲಿ ನಮಗೆ ಸೆಂಟ್ರಲ್ಲಿ ಒಂದು ಕಡೆ ಬ್ರೇಕ್ ಕೊಡ್ತಾರೆ, ಹಂಗೆ ಯಾರಾದರೂ ವಾಶ್ರೂಮ್ಗೆ ಹೋಗೋಂಥವ್ರಿಗೆ, ಟೀ ಕಾಫಿ ಕುಡಿಯೋಂಥವ್ರಿಗೆ ಅಂತೇಳಿ. ಅಲ್ಲಿ ಸುಮಾರು 1 ಅವರ್ ತನಕ ಸ್ಟಾಪ್ ಮಾಡಿದರು ಬಸ್ನ. ಅಲ್ಲಿ ಬೇರೆ ಯಾರ್ದೋ ಬಸ್ಸು ಈ ಕೆಸರಲ್ಲಿ ಉಣ್ಕೊಂಡಿತ್ತು ಅಂತೇಳಿ ಅದನ್ನು ಎತ್ಸೋಕ್ಕೋಸ್ಕರ ಅವರು ನಮ್ಮ ಡಿಪೋದವರೇ ಅಂತ ತುಂಬ ಲೇಟ್ ಅಲ್ಲೇ ಮಾಡಿಬಿಟ್ರು. ನಿದ್ದೆನೂ ಕೂಡ ಮಾಡಲಿಲ್ಲ ನಾನು, ಯಾಕಂದರೆ ಸರಿ ನಿದ್ದೆ ಮಾಡೋದಿಲ್ಲ. ಹಾಗೆ ನಿದ್ದೆ ಬರ್ತಾಯಿದ್ರು ಕೂಡ ಕಂಟ್ರೋಲ್ ಮಾಡಿಕೊಂಡು ಬರ್ತಾಯಿದ್ದೆ. ಈಗ ಚಿಕ್ಕಮಂಗ್ಳೂರು ತಲುಪಿದ್ದೀವಿ ನೋಡಿ. ಆಗೋ ಅಷ್ಟೇ ಆಗಿದೆ. 5:15 ಅಷ್ಟೊತ್ತಿಗೆ ಚಿಕ್ಕಮಂಗ್ಳೂರಿಗೆ ಬಂದ್ವಿ. ಚಿಕ್ಕಮಂಗ್ಳೂರು ನೋಡಿದ ತಕ್ಷಣ ಒಂಥರ ಸಖತ್ ಖುಷಿ ಅನ್ನಿಸ್ತಾ ಇತ್ತು. ಇವಾಗಂತೂ ಚಿಕ್ಕಮಂಗ್ಳೂರು ಫುಲ್ಲು ಇಂಪ್ರೂವ್ ಆಗಿದೆ, ಅಂದರೆ ರಸ್ತೆಗಳೆಲ್ಲ ತುಂಬ ಚೆನ್ನಾಗಿದೆ, ನೀಟಾಗಿದೆ ರಸ್ತೆಗಳು. ಅದಾ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಗಂಟೆ 5:45. ಸೊ ಈಗ ಬಂದೆ ಮನೆಗೆ. ಅಮ್ಮ ಅಕ್ಕ ನೆನ್ನೆನೇ ಊರಿಗೆ ಹೋಗಿದ್ದಾರೆ, ಅಂದರೆ ಅರಸೀಕೆರೆಗೆ ಹೋಗಿದ್ದಾರೆ ಮದುವೆಗೆ. ಈಗ ನಾನು ರೆಡಿಯಾಗಿ ಹೋಗಬೇಕು, ಸ್ನಾನ ಮಾಡ್ಕೊಂಬಿಟ್ಟು ಹೋಗೋದು. ಬೀಗ ಪಕ್ಕದ ಮನೆಗೆ ಕೊಟ್ಟೋಗಿದ್ರು, ಹಂಗಾಗಿ ಕೀ ಇಸ್ಕೊಂಡು ಬಂದೆ. ಓಕೆ, ನೀರನ್ನ ಕಾಯಿಸ್ಕೊಂಡ್ಬಿಟ್ಟು ಸ್ನಾನ ಮಾಡಿಕೊಂಡು ಹೊರಡಬೇಕು. ಸಾಧ್ಯ ಆದರೆ ಒಂದು 8 ಗಂಟೆ ಅಷ್ಟೊತ್ತಿಗಾದರೂ ಹೊರಡಬೇಕು. ನೋಡೋಣ ಎಷ್ಟೊತ್ತಿಗಾಗುತ್ತೆ. ನೀನು ಕಾಣ್ತಾ ಇದೀಯಾ? ಇಲ್ಲಿಂದ ಹೊರಗೆ ನೋಡಿರಿ, ಬಿಡಮ್ಮ ಕೈನ. ಗಿಕ್ಕರ್ ಓಕೆನಾ?
ಚಿನ್ನು ಬಾ. ಫ್ರೆಂಡ್ಸ್ ರೆಡಿಯಾಗಿದ್ದೀವಿ ಈಗ ಹೋಗೋದಕ್ಕೆ. ಸ್ಯಾರಿ ಉಟ್ಕೊಂಡಿದ್ದೀನಿ. ಇನ್ನೂ ಅಲ್ಲದಾಗ ಸ್ವಲ್ಪ ಲಿಪ್ಸ್ಟಿಕ್ ಅದೆಲ್ಲ ಹಾಕೊಳ್ಳೋಣ ಅಂತೇಳಿ ಬಸ್ಸಿಗೆ ಹೋಗಬೇಕು. 2 ಅವರ್ ಜರ್ನಿ ಇದೆ. ಹಾಗಾಗಿ 7:15 ಆಯಿತು. ಯಾವುದಾದ್ರೂ ಆಟೋ ನೋಡ್ಕೊಂಡು ಈಗ ಹೋಗಬೇಕು. ಓಕೆ ಫ್ರೆಂಡ್ಸ್, ಈಗ ಆನ್ ದ ವೇಯಲ್ಲಿ ಸಿಗ್ತೀನಿ. ಫ್ರೆಂಡ್ಸ್ ರೆಡಿಯಾಗಿ ನಡ್ಕೊಂಡು ಹೋಗ್ತಾಯಿದ್ದೀವಿ. ಒಂದು ಆಟೋ ಸಿಗಲಿಲ್ಲ. ಊರಲ್ಲಿರೋ ಆಟೋ ಕೇಳಿದ್ರೆ ಬರಲ್ಲ ಅಂದರು. ಇವಾಗ ಬೆಳಗ್ಗೆನೇ ಒಬ್ರನ್ನ ಕೇಳಿದ್ವಿ. ಇನ್ನೇನು ಮಾಡೋಂಗಿಲ್ಲ. ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಯಾವಾದರೂ ಆಟೋ ಸಿಗುತ್ತೆ. ಅರ್ಧ ಕಿಲೋಮೀಟ್ರ್ ನಡೆದ್ಬಿಟ್ಟಿದ್ವಿ ನಾನು ತನು ಬೆಳಗ್ಗೆನೇ. ನಮ್ಮೂರು ಪ್ರಕೃತಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಹಚ್ಚ ಹಸಿರು, ಗಿಡ ಮರ ತೋಟ ಜಮೀನು, ಅದ್ಭುತ. ನಾವಿಲ್ಲೇ ನಡ್ಕೊಂಡು ಬರ್ತಾ ಇರ್ತಾಯಿದ್ವಿ ಸಣ್ಣ ವಯಸ್ಸಲ್ಲಿ. ಬಸ್ಗಳ ಫೆಸಿಲಿಟಿ ಸರಿಯಾಗಿರ್ತಾ ಇರಲಿಲ್ಲ. ಇಲ್ಲಿ ನಡ್ಕೊಂಬಂದು ನೋಡಿ, ಈ ಸೇತುವೆ ಇದೆಯಲ್ವ, ಇಲ್ಲಿ ಕೂತ್ಕೊಂಡು ಸುಮಾರು ಹೊತ್ತು ಸುಧಾರಿಸ್ಕೊಂಡು ಅಲ್ಲಿ ಕೆಳಗಡೆ ಕಾಲುವೆಯಲ್ಲಿ ಹಾವು ಮೀನು ಎಲ್ಲ ಇರೋದು ನೋಡಿಕೊಂಡು ಹೋಗ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು. ಹಳೆ ಮೆಮೊರೀಸ್ ಎಲ್ಲ ತುಂಬ ಖುಷಿ ಕೊಡುತ್ತೆ ನೋಡಿ. ಅಲ್ಲೇ ನವಿಲು ಕೂಗ್ತಾ ಇದೆ. ಎಂತೆಂಥ ಮನೆ ಆಗಿದೆ ನೋಡಿ. ಕರು ನೋಡಿ, ಅದ್ರ ಅಮ್ಮ ಅಲ್ಲಿ ಹೋಗ್ತಾ ಇದೆ. ಈ ಕ್ಯೂಟಿ ಫ್ರೆಂಡ್ಸ್, ನಾವು ಸುಮಾರು 1/4 ಕಿಲೋಮೀಟ್ರ್ ನಡೆದ ಮೇಲೆ ನಮಗೆ ಆಟೋ ಸಿಕ್ತು. ಯಾವುದೋ ಒಂದು ಆಟೋ ಬಂತು. ಆಮೇಲೆ ಆಟೋದಲ್ಲಿ ಕೂತ್ಕೊಂಡು ಈಗ AIT ಸರ್ಕಲ್ ಅಂತ ಇದೆ ನಮ್ಮ ಊರ ಹತ್ರ. ಅಲ್ಲಿಂದ ಆದರೆ ನಮಗೆ ಬಸ್ ಸಿಗುತ್ತೆ ಕಡೂರಿಗೆ. ಅರಸೀಕೆರೆಗೂ ಬಸ್ ಸಿಗುತ್ತೆ. ನಮಗೆ ಅರಸೀಕೆರೆ ಬಸ್ ಸಿಗಲಿಲ್ಲ, ಕಡೂರು ಬಸ್ಸೇ ಬಂತು. ಅಲ್ಲಿಂದ ಹತ್ಕೊಂಡ್ಬಿಟ್ಟು ಸೀದಾ ಮತ್ತೆ ನಾವು ಕಡೂರಲ್ಲಿ ಇಳಿದು ಅರಸೀಕೆರೆಗೆ ಹೋಗೋಣ, ಅರಸೀಕೆರೆ ಬಸ್ಸಿಗೆ ಹತ್ತಿ ಅಂತೇಳಿ ಈಗ ನಾವು ಹೋಗ್ತಾ ಇದ್ದೀವಿ ಬಸ್ಸಲ್ಲಿ. ಡೈರೆಕ್ಟ್ ಬಸ್ ಸಿಗಲಿಲ್ಲ. ಸುಮಾರು 1-1.5 ಅವರ್ ಅಷ್ಟೊತ್ತಿಗೆ ನಾವು ತಲುಪಿದ್ವಿ. ಇವಾಗ ನಾವು ಅರಸೀಕೆರೆ ಬಸ್ಸಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಈಗ ನಾವು ಅರಸೀಕೆರೆ ತಲುಪಿದ್ದೀವಿ. ಬಸ್ ಸ್ಟ್ಯಾಂಡಿಂದ ಸುಮಾರು ದೂರ ಬರಬೇಕಿತ್ತು. 80 ರೂಪಾಯಿ ತನಕ ತೊಗೊತಾರೆ ಚೌಟ್ರಿಗೆ. ಈಗ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಈಗ ನಾವು ಚೌಟ್ರಿ ತಲುಪಿದ್ದೀವಿ. ಇದು ನಮ್ಮ ದೇವಿಕಾ ಮದುವೆ ಆಗಿದ್ದು ಇದೇ ಚೌಟ್ರಿಯಲ್ಲಿ, ಸಿಂಧು ಭವನ ಅಂತೇಳಿ ಅರಸೀಕೆರೆಯಲ್ಲಿ. ಒಳಗಡೆ ಹೋಗಿ ರೆಡಿ ಆಗೋಣ. ಫಸ್ಟ್ ರೂಮ್ ಹೇಮಾ ಹಸ್ಬೆಂಡು ಮಂಜು ಅಂತೇಳಿ. ಎಲ್ಲರೂ ನೋಡಿ ಸಖತ್ ಖುಷಿ ಆಯಿತು ಫ್ರೆಂಡ್ಸ್. ಹಾಗೆಯೇ ಇದು ಭವ್ಯಕ್ಕ ಮತ್ತು ಪಂಕಜಕ್ಕ ಮತ್ತು ನಮ್ಮಕ್ಕ ಎಲ್ಲರೂ ಒಂದು ಸೆಲ್ಫಿ ವಿಡಿಯೋ ಮಾಡ್ಕೋತಾ ಇದ್ದೀವಿ. ಹಾಗೆ ನಮ್ಮ ಭವ್ಯಕ್ಕೊಂದೊಂದು ಹಳ್ಳಿ ಮನೆ ಬಿ ಹ್ಯಾಪಿ ಕನ್ನಡ ಚಾನಲ್ ಅಂತ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ಇದು ನಮ್ಮ ಆಂಟಿ, ನನ್ನ ಫೇವ್ರೆಟ್ಟು. ಇನ್ನೂ ಬ್ರೇಕ್ಫಾಸ್ಟ್ ಆಗಿರಲಿಲ್ಲ, ಈಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ.
ಚಿಚ್ಚಪ್ಪ ಧನಮ್ಮ ನಂದೊಂದು ನೋಡು ಮಂಜು ಪ್ರೀತಿ ನೋಡ ಎಲ್ಲ ಸ್ಮೈಲ್ ಮಾಡಿ ಹಾಯ್ 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 ನಗು ಫ್ರೆಂಡ್ಸ್, ನಮ್ಮ ವೀಣಾಕಯ್ಯನೂ ಬಂದಿದ್ದರು ಮದುವೆಗೆ. ನಮ್ಮ ತಾರಕಯ್ಯ ಮತ್ತು ನಮ್ಮ ಮಧುನ ಮಿಸ್ ಮಾಡ್ಕೊಂಡ್ವಿ, ಅವರಿಬ್ಬರು ಬಂದಿರಲಿಲ್ಲ. ನಮ್ಮ ತುಂಗಕ್ಕ ಕೂಡ ಬಂದಿದ್ದರು, ಆ ಕಡೆ ಕೂತ್ಕೊಂಡಿದ್ದಾರೆ. ನೋಡ್ಬೋದು ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು, ಸ್ವಲ್ಪ ಜನನ ಮಿಸ್ ಮಾಡ್ಕೊಂಡ್ವಿ. ಒಟ್ಟಾರೆಯಾಗಿ ತುಂಬ ಚೆನ್ನಾಗಾಯಿತು ಮದುವೆ, ಸಖತ್ ಖುಷಿಯಾಯಿತು ಅಂತಲೇ ಹೇಳ್ಬೋದು. ನಮ್ಮ ದೇವಿ, ಹೇಮಾ, ನೇತ್ರ ಎಲ್ಲರೂ ಬಂದಿದ್ದರು. ಹಾಗೆ ನಮ್ಮ ದಿಲೀಪಣ್ಣ ಅವ್ರ ಮಿಸ್ಸಸ್ಸು ಮಂಜು, ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸು ಆಲ್ಮೋಸ್ಟ್ ಬಂದಿದ್ದಾರೆ. ಕಮ್ಮು ಬಂದಿರಲಿಲ್ಲ, ಅವಳಿಗೆ ಎಲೆಕ್ಷನ್ ಡ್ಯೂಟಿ ಅಂತೇಳಿ ಅವಳು ಬಂದಿರಲಿಲ್ಲ. ಹಾಗೆ ನಮ್ಮ ಪೂರ್ಣಿಮಾ ಬಂದಿರಲಿಲ್ಲ, ನಮ್ಮ ರಘು ಅಣ್ಣ, ನಮ್ಮ ಅತ್ತಿಗೆ ಬಂದಿರಲಿಲ್ಲ. ಮಕ್ಕಳೆಲ್ಲ ಅಂತೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು, ಸಖತ್ ಖುಷಿಯಾಯಿತು ನೋಡಿ. ತುಂಗಕ್ಕ ನೋಡಿ ಫ್ರೆಂಡ್ಸ್, ಫಸ್ಟ್ನೇ ಅಂತ ಇಲ್ಲಿದ್ದಾರೆ. ಹಾಂ, ಹಾಯ್. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೊಸ್ದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.